ಅಲ್ವಾ? ಈಗ ಹೇಳ್ತಾರೆ ಎಷ್ಟೋ ಜನ ರಾಮ ಆಗಿ, ಕೃಷ್ಣ ಆಗಿ, ಬುದ್ಧ ಆಗಿ, ಸೊ ಎಷ್ಟೊಂದು ಅವತಾರಗಳನ್ನು ಎತ್ತಿ ನಮಗೆ ಮಾರ್ಗದರ್ಶನ ನೀಡಿದಾರಲ್ವಾ? ಸೊ ಆ ಮಾರ್ಗದರ್ಶನ, ಒಂದು ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಅಂದರೆ ಆ ದೇವ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಭಗವಂತ ಏನು ಮಾಡಿದ್ದಾನೆ, ಅವನು ಈ ಅವತಾರದಲ್ಲಿ ನಮ್ಗೆ ಏನು ಕೊಟ್ಟಿದ್ದಾನೆ, ಏನು ಮಾರ್ಗದರ್ಶನ ಕೊಟ್ಟಿದ್ದಾನೆ, ಸೊ ಇದನ್ನು ಫಸ್ಟು ತಿಳ್ಕೊಬೇಕು. ಆವಾಗ ನಮಗೆ ಆ ಫೋಟೋ ನೋಡಿದ ತಕ್ಷಣ ಹೌದು, ನಮ್ಮಲ್ಲಿ ನಾವೇನಾದರೂ ಬದಲಾಯಿಸ್ಕೊಳ್ಬೋದು, ಭಗವಂತ ಈ ಥರ ಈ ಒಂದು ಅವತಾರ ಎತ್ತಿ ನಮ್ಗೆ ಮಾರ್ಗದರ್ಶನ ನೀಡಿದ್ದಾರೆ. ಸೊ ಇದನ್ನು ನನ್ನ ಲೈಫಲ್ಲಿ ಅಳವಡಿಸ್ಕೊಳ್ಬೇಕು, ಅಷ್ಟೇ ಪೂಜೆ ಅಂತ ನಾನು ತಿಳ್ಕೊಂಡಿರೋದು. ಬೇಡ್ಕೊಳ್ಳೋದು, ಇವಾಗ ನಮಗೇನೋ ಒಂದು ಕಷ್ಟ ಬಂತು, ಹೌದು ನಾವು ಭಗವಂತನ ಬೇಡ್ಕೊಳ್ಳೋದು ತಪ್ಪಲ್ಲ, ಆದರೆ ಬೇಡಿಕೆನೇ ದೇವರಾಗಿರಬಾರ್ದು ಅಂತ ನಾನು ಹೇಳ್ತೀನಿ. ಜೀವನ ಇಷ್ಟು ಚೆನ್ನಾಗಿದೆ, ಭಗವಂತ ನಿಮಗೆ ಕೈ ಕೊಟ್ಟಿದ್ದಾನೆ, ಕಾಲು ಕೊಟ್ಟಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ, ಎಲ್ಲನೂ ನೋಡ್ತಾ ಇದ್ದೀರಾ. ಆದರೆ ಎಷ್ಟೋ ಜನಕ್ಕೆ ಏನೂ ಇಲ್ಲ, ಕೆಲವ್ರಿಗೆ ಕಣ್ಣಿಲ್ಲ, ಕೆಲವ್ರಿಗೆ ಕಾಲಿಲ್ಲ. ಭಗವಂತ ನನ್ನನ್ನು ಇಷ್ಟು ಚೆನ್ನಾಗಿಟ್ಟಿದೆಯಲ್ಲ, ನಿನಗೆ ಧನ್ಯವಾದ. ಒಂದೇ ಒಂದು ಬೆಳಗ್ಗೆ ಎದ್ದು ಪೂಜೆ, ಒಂದು ದೀಪ ಹಚ್ಚೋದ್ರ ಮೂಲಕ ಹೇಳಿದ್ರೆ ಸಾಕು.